ವೀಕ್ಷಕರೇ, ನಿಮಗೆಲ್ಲ ಅಯ್ಯಪ್ಪ ಸ್ವಾಮಿ ಕತೆ ಗೊತ್ತಾ? ಹಾಗಾದರೆ ಹೇಳ್ತೀನಿ, ಪೂರ್ತಿಯಾಗಿ ಕೇಳಿ. ಮಹಿಷಾಸುರನನ್ನು ತಾಯಿ ಚಾಮುಂಡೇಶ್ವರಿ ವಧೆ ಮಾಡಿದಾಗ ಮಹಿಷಾಸುರನ ತಂಗಿಯಾದ ಮಹಿಷಿ ದೇವತೆಗಳ ವಿರುದ್ಧ ಸೇಡು ತೀರಿಸ್ಕೋಬೇಕು ಅಂತ ಬ್ರಹ್ಮನನ್ನ ತಪಸ್ಸು ಮಾಡಿ ಒಂದು ವರ ತಗೋತಾಳೆ. ಅದು ಏನಂದರೆ, ಮಹಿಷಿನ ಶಿವ ಹಾಗೆ ವಿಷ್ಣುವಿಗೆ ಜನಿಸಿದ ಪುತ್ರನೇ ಕೊಲ್ಲಬೇಕು, ಅದು ಬಿಟ್ಟು ಬೇರೆ ಯಾರ ಕೈಯಲ್ಲೂ ತನ್ನ ಸಾವಾಗಬಾರ್ದು ಅಂತ ಬ್ರಹ್ಮನ ಹತ್ರ ವರ ತಗೋತಾಳೆ. ಬ್ರಹ್ಮ ಕೂಡ ಇದಕ್ಕೆ ತಥಾಸ್ತು ಅಂತ ಹೇಳ್ತಾರೆ. ಮಹಿಷಿಗೆ ತಿಳಿದಿರುತ್ತೆ ಇವರಿಬ್ರು ಪುರುಷರೇ ಆಗಿರೋದ್ರಿಂದ ಇವರಿಬ್ಬರಿಗೆ ಯಾವುದೇ ಸಂತಾನ ಆಗೋದಿಲ್ಲ, ಹಾಗೆ ನಾನು ಅಮರ ಎಂದು ಎಲ್ಲಾ ಕಡೆ ದರ್ಬಾರ್ ಮಾಡ್ತಾ ಇರ್ತಾಳೆ. ಮಹಾವಿಷ್ಣು ಭಸ್ಮಾಸುರನನ್ನು ವಧೆ ಮಾಡೋದಕ್ಕೆ ಅಂತ ಮೋಹಿನಿ ಅವತಾರ ತಗೊಂಡಿರ್ತಾನೆ. ಆಗ ಶಿವ ಮೋಹಿನಿನ ನೋಡಿ ಆಕರ್ಷಿತ ಆಗ್ತಾನೆ. ಇವರಿಬ್ರಿಗೂ ಹುಟ್ಟೋ ಸಂತಾನನೇ ಸ್ವಾಮಿ ಅಯ್ಯಪ್ಪ. ಅದಕ್ಕೆ ನೋಡಿ ಅಯ್ಯಪ್ಪ ಸ್ವಾಮಿನ ಹರಿಹರ ಪುತ್ರ ಅಂತಾನೂ ಕರೀತಾರೆ. ಕೊನೆಗೆ ಅಯ್ಯಪ್ಪ ಸ್ವಾಮಿ ಸ್ವಲ್ಪ ಬೆಳೆದು ದೊಡ್ಡವರಾದಾಗ ರಾಕ್ಷಸಿ ಮಹಿಷಿನ ಕೊಂದು ದೇವತೆಗಳನ್ನು ಮಹಿಷಿ ಕಾಟದಿಂದ ಪಾರು ಮಾಡ್ತಾರೆ.